ಕಾಂಗ್ರೆಸ್ನವರನ್ನು ಬಿಜೆಪಿಯವರು ದೇವಾಲಯ ಹಿಂದೂ ವಿರೋಧಿಗಳೆಂದು ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಹರಿಹಾಯ್ದಿದ್ದಾರೆ. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ 32 ಕೋಟಿ ದೇವರುಗಳಿಗೆ ಅವರನ್ನು ಯಾರು ಕಾಪಾಡಿದ್ದಾರೆ? ಚುನಾವಣೆ ಬಂದಿದ್ದೇ ಅಧಿಕಾರಕ್ಕೆ ಬರಬೇಕೆಂದು ಬಿಜೆಪಿಯವರು ಮನ ಬಂದಂತೆ ಹೇಳ್ತಾರೆ, ಹೇಳಲಿ ಎಂದರು. ಸಿಎಂ ಸಿದ್ದರಾಮಯ್ಯ ಅಯೋಧ್ಯೆಗೆ ಹೋಗದ ವಿಚಾರವಾಗಿ ಮಾತನಾಡಿ ಸಿದ್ದರಾಮಯ್ಯ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಹಾಗೆ ಹೇಳಬಾರದೆಂಬ ಯಾವುದೇ ನಿಯಮವಿಲ್ಲ. ಬಿಜೆಪಿಯವರಿಗೆ ರಾಮ ಮಂದಿರ ಚುನಾವಣೆ ಮುಗಿಯುವವರೆಗೂ ಅಷ್ಟೇ ನೆನಪಾಗುತ್ತದೆ. ಈಗಾಗಲೇ ಶಂಕರಾಚಾರ್ಯರು ಬೈಕಾಟ್ ಮಾಡಿದ್ದಾರೆ. ಅವರ ಮೀರಿ ಬಿಜೆಪಿಯವರು ಇದ್ದಾರೆ. ಇದೀಗ ಬಿಜೆಪಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿದೆ ಎಂದರು. ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅಲ್ಲೇ ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಸಾಹೇಬರು ಹೋಗ್ತಾ ಇದ್ದಾರೆ, ಅಲ್ಲಿ ಉತ್ತರ ಕೊಡ್ತಾರೆ. ಯಾಕಂದರೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಿಕಾಸ್ ಐ ಜಸ್ಟ್ ಡೋಂಟ್ ವಾಂಟ್ ಟು ಸ್ಪೀಕ್ ಆಫ್ ಹ್ಯಾಂಡ್. ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಗಾನ್ ಥ್ರೂ ಇಸ್ ವಾಟ್ ನಾನೇನು ಪರ್ಸ್ಯೂ ಮಾಡಿದ್ದೀನಿ ಅದ್ರ ಪ್ರಕಾರ ಆಯ್ತಿಲ್ಲ, ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ, ಅದ್ರ ಬಗ್ಗೆ ಇವಾಗ ಉತ್ತರ ಕೊಡ್ತಾರೆ. ಅಲ್ಲಿ ಅಲ್ಪಸಂಖ್ಯಾತರಂತೆ ಆ ಪ್ರಕರಣ ಮುಚ್ಚಿ ಹಾಕ್ತಿದ್ದಾರೆ ಬಿಜೆಪಿ ಆರೋಪ. ಈಗ ಬಿಜೆಪಿಯವ್ರು ಯಾವಾಗ ಯಾರ ಪರವಾಗಿ ಬ್ಯಾಟಿಂಗ್, ಯಾರ ವಿರುದ್ಧ ಬ್ಯಾಟಿಂಗ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳಿ. ಏಕಾಏಕಿ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಬಂದ್ಬಿಟ್ಟು ಘಟನೆ ಒಂದಾಗಿತ್ತು. ಅವಾಗ ಆರ್ ಜ್ಞಾನೇಂದ್ರ ಅವರು ಇದ್ದಾಗ ಕಾಂಗ್ರೆಸ್ನವರೆಲ್ಲರೂ ಅವ್ರ ವಿರುದ್ಧ ಹರಿಹಾಯ್ತಿದ್ರು. ಈಗ ಅದೇ ರೀತಿ ಘಟನೆ ಈಗ ಆಗಿದೆ, ಅದಕ್ಕೆ ಅವರು ಹರಿಹಾಯ್ತಿದ್ರು. ಘಟನೆಗಳು ಯಾವ ಟೈಮಿಗೆ ಏನಾಗುತ್ತೆ ನನಗೆ ಅವೇರ್ನೆಸ್ ಇಲ್ಲ. ಅದ್ರ ಬಗ್ಗೆ ಆ ರೆಫರೆನ್ಸ್ ಈ ರೆಫರೆನ್ಸು ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ. ಇದ್ರ ಬಗ್ಗೆ ಅಲ್ಲೇ ಮುಖ್ಯಮಂತ್ರಿಯವರು ಹೋಗ್ತಾ ಇದ್ದಾರೆ, ಖಂಡಿತವಾಗಿ ಉತ್ತರ ಕೊಡ್ತಾ ಇರ್ತಕ್ಕಂಥ ಸಚಿವರು ಇದ್ದಾರೆ ಅದಕ್ಕೆ. ಯಾಕಂದರೆ ದೇ ವಿಲ್ ಹ್ಯಾವಿಂಗ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ದಿಸ್ ಇಸ್ ವೆರಿ ಸೆನ್ಸಿಟಿವ್. ಸುಮ್ಮನೆ ಅದ್ರ ಬಗ್ಗೆ ಮಾತನಾಡೋದು ಸರಿ ಆಗಲ್ಲ. ಸರ್, ದೇಶಾದ್ಯಂತ ದೇವಾಲಯ ಸ್ವಚ್ಛ ಆಗುತ್ತೆ. ಈಗ ಇದೇ ವರ್ಷ ರೀ ಎಲೆಕ್ಷನ್ ಹತ್ರ ಬಂದಾವಲ್ಲ, ಮತ್ತು ಮಾಡ್ತಾರೆ, ಏನು ಮಾಡೋದಿಲ್ಲ. ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸರಿನೂ ಅನ್ಸಲ್ಲ. ಎಷ್ಟಂತ ಮಾತಾಡ್ತೀರಿ ಅಷ್ಟನ್ನೇ ಕೇಳ್ತೀರಿ. ಈ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಎಷ್ಟಿದ್ದಾವೆ. ಈಗ ಅದೇ ಹೇಳ್ತಿರೋದಲ್ಲ, ಈಗ ನಮ್ಮನ್ನು ಯಾವ ರೀತಿ ಪ್ರತಿಬಂಧಿಸ್ತಾರೆ ಅಂದರೆ ನಾವೇನು ಒಂಥರ ಎಲ್ಲ ಟೆಂಪಲ್ ವಿರೋಧಿಗಳಿದ್ದೀವಿ, ಹಿಂದೂ ವಿರೋಧಿ ಅಂತ ಪ್ರತಿಬಂಧಿಸ್. ಈಗ ಈ ಶಕ್ತಿಪೀಠಗಳು ಎಷ್ಟಿದಾವೆ ದೇಶದಲ್ಲಿ? ಎಷ್ಟು ಶಕ್ತಿಪೀಠಗಳಿದಾವೆ ಈ ದೇಶದಲ್ಲಿ? ಇಷ್ಟು ವರ್ಷದಿಂದ ಶಕ್ತಿಪೀಠಗಳು ಮತ್ತು ಯಾರು ಕಾಪಾಡ್ಕೊಂಡು ಬಂದಾರ? ಮತ್ತು ನಮ್ಮ ಇತಿಹಾಸ ಪ್ರಕಾರ 32 ಕೋಟಿ ದೇವತೆಗಳಿದ್ದಾರೆ. ಮತ್ತು ಅವ್ರಲ್ಲಿ ಯಾರು ಕಾಪಾಡಿರೋದು? ಇವ್ರು ಕಾಪಾಡಿರ? ಇತಿಹಾಸ ಪ್ರಕಾರ 32 ಕೋಟಿ ದೇವತೆಗಳು ಅಂತ ಇದಾವೆ ಅಂತ ಹೇಳ್ತಾರಲ್ಲ, ಮತ್ತು ಯಾರು ಕಾಪಾಡಿರೋದು ಇವಲ್ಲ? ಮತ್ತು 1 ಸ್ಕ್ವೇರ್ ಮೀಟ್ರ್ನಲ್ಲಿ ಅಥವಾ 1 ಸ್ಕ್ವೇರ್ ಕಿಲೋಮೀಟ್ರ್ನಲ್ಲಿ 20 ಟೆಂಪಲ್ಗಳಿದೆ ಗೊತ್ತಿಗೂ. ಮತ್ತು ಇವೆಲ್ಲ ಯಾರ ಕಾಲಿಂದ ಆಗಿರೋದು? ಇವ್ರ ಕಾಲಿಂದ ಆಗಿರೋದ ಟೆಂಪಲ್ಗಳು? ಏನ ಸರ್, ಚುನಾವಣೆ ಬಂದತ್ತೆ ಮಜಾ ಮಾಡ್ತಾರೆ, ಮಾಡಲಿ. ಏನಿತ್ತು ಅಧಿಕಾರ ಬರ್ಬೇಕಲ್ಲ. ಈಗ ಅಧಿಕಾರ ಹೆಂಗೆ ಬರ್ಬೇಕೀಗ? 10 ವರ್ಷದ ಕೆಲಸ ಮಾತಾಡೋದು ಬೇಡ, ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡೋದು ಬೇಡ. 100 ಸ್ಮಾರ್ಟ್ ಸಿಟಿ ಆದವು. ಇವತ್ತು ಡಾಲರ್ ಎಲ್ಲಿಗಿದೆ? ಈ ದೇಶದ ಸಾಲ ಎಷ್ಟಿದೆ? 205 ಲಕ್ಷ ಕೋಟಿ ಸಾಲ ಇದೆ. ಇವೆಲ್ಲ ಇಂಥ ಚರ್ಚೆನೇ ಆಗೋದಲ್ಲ. ಆಮೇಲೆ ನೀವು ಇಂಥ ಚರ್ಚೆ ಮಾಡೋದಲ್ಲ, ಅವ್ರಿಗೆ ಕೇಳೋದಲ್ಲ. ಆಮೇಲೆ ಬರೀ ಯಾರೇ ಬರೋದು ರಾಮ ಮಂದಿರ ಬಗ್ಗೆನೇ ಕೇಳ್ತೀರಿ. ನಾವು ಏನು ಮಾಡೋದು ಹೇಳ್ರಿ? ಅಲ್ಲ, ಸಿದ್ದರಾಮಯ್ಯ ಅವರು ಯೂಟರ್ನ್ ಯಾಕೆ ಕೊಡೋದು ಅಂತ? ಏನು ಯೂಟರ್ನ್ ನೋಡಿದ್ರೆ 22 ನಂತರ ಹೋಗ್ತೀನಿ ಮತ್ತೆ ಆಮೇಲೆ ಅಲ್ರಿ ಅಭಿಪ್ರಾಯಗಳನ್ನ ಹೆಂಗೆ ಬೇಕಾದಂಗೆ ಹೇಳ್ಬೋದು. ಯೂಟರ್ ನೋಡಿದ್ದೀನಿ ನಾನು, ಹೋಗೋಕೆ ಮನಸ್ಸು ಹೋಗ್ತೀನಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೋದು. ಯೂಟರ್ ನೋಡಿದ್ದೀನಿ. ಒಂದೊಂದ್ಸರಿ ಒಂದೊಂದು ಹೇಳ್ಬಾರ್ದು ಅಂತ ರೂಲ್ಸ್. ಹಂಗೆ ಬಿಜೆಪಿ 100 ಸಲ 100 ಹೇಳಿಕೆ ಕೊಟ್ಟಾರ, ಅದ್ರ ಬಗ್ಗೆ ಕೇಳೋದಲ್ಲ. ನೀವೇನು ಬಿಜೆಪಿಯವ್ರಿಗೆ ಪ್ರಶ್ನೆ ಕೇಳೋದಲ್ಲ. ಯಾಕೆ ಈ ವರ್ಷದಲ್ಲಿ ಯಾಕೆ ರಾಮ ಮಂದಿರ ಅಂತ ಯಾವನ್ನ ಕೇಳಿದಾರೆ? ನಾನು ಕೇಳಿಲ್ಲ. ನೀವು ಕೇಳಬೇಕಲ್ಲ ಸರ್. ನೀವು ಅಲ್ಲ ಕೇಳಿ, ನೀವು ರಾಮ ಮಂದಿರ ಇಷ್ಟು ಪ್ರಚಾರ ಯಾಕೆ ಕೊಡ್ತಿದ್ದೀರಿ? ನೀವು ಯಾಕಷ್ಟು ಪ್ರಚಾರ ಕೊಡ್ತೀರಿ? ನಮಗೂ ಪ್ರಶ್ನೆಗಳದ ಕೇಳೋಕ್ಕೆ. ಅಷ್ಟೇ ಸಿಂಪಲ್. ಎಲೆಕ್ಷನ್ ಮುಗಿಯೋವರೆಗೆ ನೀವು ತೋರಿಸ್ತೀರಿ. ಎಲೆಕ್ಷನ್ ಆದ್ಮೇಲೆ ಏನು ತೋರಿಸ್ತೀರಿ? PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001.
Mobile number 761-930-3873, 973-132-1173 and 0831-421-3873.